ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರದಿಂದ ಹಾಲು ಮಾರಾಟಗಾರರು ಮತ್ತು ಹಾಲು ಉತ್ಪಾದಕರಿಗೆ ಸಿಕ್ಕಿರುವ ಈ ಹೊಸ ಉಡುಗೊರೆ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಹೌದು, ಈಗ ನಿಮ್ಮ ಹಾಲು ಮಾರಾಟದ ಕೆಲಸ ಇನ್ನಷ್ಟು ಸುಲಭ, ವೇಗದ ಮತ್ತು ಉಚಿತವಾಗಲಿದೆ. ಸರ್ಕಾರವು 100% ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆಯನ್ನು ಘೋಷಿಸಿದೆ. ಈ ಯೋಜನೆಯಡಿ ಕೆಎಂಎಫ್ ಕರ್ನಾಟಕ ಹಾಲು ಮಹಾಮಂಡಳಿ ಸದಸ್ಯರಾದ ಹಾಲು ಪೂರೈಕೆದಾರರು ಮತ್ತು ಮಾರಾಟಗಾರರಿಗೆ ಪೂರ್ಣ ಸಹಾಯಧನದಡಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇದರಿಂದ ಹಾಲು ಮಾರಾಟಗಾರರ ದಿನನಿತ್ಯದ ಸಂಚಾರ ವೆಚ್ಚ ಕಡಿಮೆಯಾಗುವುದಲ್ಲದೆ ಪರಿಸರಕ್ಕೂ ದೊಡ್ಡ ಸಹಾಯವಾಗಲಿದೆ. ಯೋಜನೆಯ ಉದ್ದೇಶ: ಈ ಯೋಜನೆಯು ಕೇವಲ ಸ್ಕೂಟರ್ ವಿತರಣೆ ಅಲ್ಲ, ಹಾಲು ಮಾರಾಟಗಾರರ ಬದುಕಿನಲ್ಲಿ ಬದಲಾವಣೆ ತರೋ ಮಿಷನ್. ಸರ್ಕಾರವು ಈ ಯೋಜನೆಯ ಮೂಲಕ ಕೆಲವು ಪ್ರಮುಖ ಗುರಿಗಳನ್ನು ಹೊಂದಿದೆ. ಗ್ರಾಮೀಣ ಹಾಲು ಮಾರಾಟಗಾರರಿಗೆ ಆರ್ಥಿಕ ನೆರವು, ಇಂಧನ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆ. ಮಹಿಳಾ ಹಾಲು ಮಾರಾಟಗಾರರ ಸಬಲೀಕರಣ, ಹಾಲು ಪೂರೈಕೆ ಸಮಯದಲ್ಲಿ ವೇಗ ಮತ್ತು ಖರ್ಚು ಉಳಿತಾಯ. ಯೋಜನೆಯ ಪ್ರಮುಖ ಅಂಶಗಳು. ವೈಶಿಷ್ಟ್ಯ ವಿವರ: ಯೋಜನೆಯ ಹೆಸರು ಹಾಲು ಮಾರಾಟಗಾರರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆ 2025. ಸಹಾಯಧನ ಪ್ರಮಾಣ 100%. ಆದ್ಯತೆ: ಮಹಿಳಾ ಹಾಲು ಮಾರಾಟಗಾರರಿಗೆ. ಜಾರಿಗೆ ತರಲಿರುವ ಇಲಾಖೆ: ಕರ್ನಾಟಕ ಹಾಲು ಅಭಿವೃದ್ಧಿ ಇಲಾಖೆ. ವಾಹನ ಪ್ರಕಾರ: ಸಂಪೂರ್ಣ ಎಲೆಕ್ಟ್ರಿಕ್ ಸ್ಕೂಟರ್. ಉದ್ದೇಶ: ಪರಿಸರ ಸ್ನೇಹಿ ಸಂಚಾರ ಮತ್ತು ಹಾಲು ಪೂರೈಕೆದಾರರ ಸುಧಾರಣೆ. ಯಾರು ಅರ್ಜಿ ಹಾಕಬಹುದು? ಈ ಯೋಜನೆಯ ಸೌಲಭ್ಯ ಪಡೆಯಲು ನೀವು ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು. ಕರ್ನಾಟಕ ಹಾಲು ಒಕ್ಕೂಟ ಸದಸ್ಯರಾಗಿರಬೇಕು. ಕನಿಷ್ಠ 1 ವರ್ಷ ಹಾಲು ಪೂರೈಕೆ ಅನುಭವ ಇರಬೇಕು. ವಯಸ್ಸು 18 ರಿಂದ 60 ವರ್ಷದೊಳಗೆ ಇರಬೇಕು. ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ಇರಬೇಕು. ಹಾಲು ಪೂರೈಕೆ ಪ್ರಮಾಣಪತ್ರ ಅಥವಾ ಒಕ್ಕೂಟ ದೃಢೀಕರಣ ಪತ್ರ ಇರಬೇಕು. ಅಗತ್ಯ ದಾಖಲೆಗಳು: ದಾಖಲೆ ವಿವರಣೆ: ಆಧಾರ್ ಕಾರ್ಡ್, ಗುರುತು ದೃಢೀಕರಣಕ್ಕೆ ಬ್ಯಾಂಕ್ ಪಾಸ್ಬುಕ್, ನಕಲು ಹಣ ವರ್ಗಾವಣೆ ದೃಢೀಕರಣಕ್ಕೆ ಹಾಲು ಒಕ್ಕೂಟ ಸದಸ್ಯತ್ವ ಪತ್ರ, ಸದಸ್ಯತ್ವದ ಸಾಕ್ಷ್ಯವಾಗಿ ಹಾಲು ಪೂರೈಕೆ ಪ್ರಮಾಣಪತ್ರ, ಹಾಲು ವಿತರಣೆ ದೃಢೀಕರಿಸಲು ಪಾಸ್ಪೋರ್ಟ್ ಸೈಜ್ ಫೋಟೋ. ಅರ್ಜಿ ನಮೂನೆಗಾಗಿ ಮೊಬೈಲ್ ನಂಬರ್. SMS ಮಾಹಿತಿ ಪಡೆಯಲು ಅರ್ಜಿ ಹಾಕುವ ವಿಧಾನ: ಅರ್ಜಿಯ ಪ್ರಕ್ರಿಯೆ ತುಂಬಾ ಸರಳ. ನಿಮ್ಮ ಜಿಲ್ಲೆಯ ಹಾಲು ಒಕ್ಕೂಟ ಅಥವಾ ಕೆಎಂಎಫ್ ಕಚೇರಿಗೆ ಭೇಟಿ ನೀಡಿ. ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೀಮ್ 2025 ಅರ್ಜಿ ನಮೂನೆ ಪಡೆಯಿರಿ. ಎಲ್ಲ ವಿವರಗಳನ್ನು ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳನ್ನು ಸೇರಿಸಿ ಸಲ್ಲಿಸಿ. ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾರೆ. ಆಯ್ಕೆಯಾದವರಿಗೆ SMS ಅಥವಾ ಪತ್ರದ ಮೂಲಕ ಮಾಹಿತಿ ನೀಡಲಾಗುತ್ತದೆ. ನಿಗದಿತ ದಿನಾಂಕದಲ್ಲಿ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನಡೆಯುತ್ತದೆ. ಆನ್ಲೈನ್ ಅರ್ಜಿ ಲಿಂಕ್ ಶೀಘ್ರದಲ್ಲೇ ಅಧಿಕೃತ ಕೆಎಂಎಫ್ ಪೋರ್ಟಲ್ನಲ್ಲಿ ಲಭ್ಯವಾಗಲಿದೆ.